ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಆಪ್ಷನ್ ಎಂಟ್ರಿಯನ್ನು ಮೊಬೈಲಲ್ಲೇ ಮಾಡ್ಬೋದಾ, ಜೊತೆಗೆ ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದರ ಮೂರು ರಿಲೇಟೆಡು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ಸಿಗುತ್ತೆ. ಸೊ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, PGCET ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ನೋಡಿ, PGCET 2025 ಕೌನ್ಸ್ಲಿಂಗ್ ಈ ವರ್ಷ ಏನಿದೆ, ಈ ಒಂದು ಕೌನ್ಸ್ಲಿಂಗ್ ಪ್ರೊಸೀಜರ್ ಬಂದುಬಿಟ್ಟು ಈ ವರ್ಷ ಸ್ವಲ್ಪ ಫಾಸ್ಟಾಗೇ ನಡೀತಿರುವಂಥದ್ದು. ಯಾಕಂತ ಅಂದರೆ ಈಗಾಗಲೇ ಸಹ ನಿಮ್ಮ ಒಂದು ಕ್ಲೈಮ್ ಸ್ಲಿಪ್ ಆದರೆ ನಿಮಗೆ ಸಿಕ್ಕಿದೆ, ಜೊತೆಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಇರುವಂಥದ್ದು ನಿಮಗೆ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಬೇಕು. ಸೊ ಈ ಒಂದು ಆಪ್ಷನ್ ಎಂಟ್ರಿ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಈ ತಿಂಗಳಲ್ಲಂತೂ ಡೆಫಿನೆಟ್ಲಿ ಸ್ಟಾರ್ಟ್ ಆದರೆ ಆಗೋದಿಲ್ಲ, ಆಗುವಂಥ ಚಾನ್ಸಸ್ ಇಲ್ಲ. ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ನಾವು ಕೌನ್ಸ್ಲಿಂಗ್ ಪ್ರೊಸೀಜರ್ ಏನಂತ ಕರಿತೀವಿ. ಈ ಒಂದು ಕೌನ್ಸ್ಲಿಂಗ್ ಪ್ರೊಸೀಜರಲ್ಲಿ ನಿಮ್ಗೆ ಇರುವಂತಹ ಫಸ್ಟ್ ಸ್ಟೆಪ್ಪೇ ಬಂದುಬಿಟ್ಟು, ಈಗ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಒಂದು ರಿಸಲ್ಟ್ ಅನೌನ್ಸ್ ಆಯಿತು, ಅದರ ರ್ಯಾಂಕಿಂಗ್ ಅನೌನ್ಸ್ ಆಯಿತು, ಎಕ್ಸಾಮನ್ನು ಬರ್ತಿದ್ದ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಈಗ ಕ್ಲೈಮ್ ಸ್ಲಿಪ್ಪನ್ನು ಸಹ ಸಿಕ್ಕಿದೆ. ಕ್ಲೈಮ್ ಸ್ಲಿಪ್ಪಲ್ಲಿ ಆಪ್ಷನ್ ಎಂಟ್ರಿಗೆ ಬೇಕಿರುವಂಥ CET ನಂಬರು ಮತ್ತೊಂದು ಡೀಟೇಲ್ಸ್ ಎಲ್ಲ ಸಿಕ್ಕಿದೆ, ಜೊತೆಗೆ ಸೀಟ್ ಮ್ಯಾಟ್ರಿಕ್ಸನ್ನು ಸಹ ಸಿಕ್ಕಿರುವಂಥದ್ದು. ಈಗ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಆಪ್ಷನ್ ಎಂಟ್ರಿ ಬಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಎಲ್ಲರ ಮೈಂಡಲ್ಲಿ ಇರುತ್ತೆ, ಕ್ಲಿಯರ್ ಮಾಡ್ಕೊಬಿಡಿ. ನಿಮಗೆ ಮುಂದಿನ ತಿಂಗಳಲ್ಲಿ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ, ತುಂಬ ಡಿಲೇ ಏನು ಆಗೋದಿಲ್ಲ. ನಿಮ್ಮ ಒಂದು ಸೀನಿಯರ್ಸನ್ನು ಕೇಳಿದ್ರೆ ನಿಮ್ಮ ಒಂದು ಸೀನಿಯರ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಹೇಳ್ತಾರೆ, ಈ ಒಂದು PGCET ಕೌನ್ಸ್ಲಿಂಗ್ ಏನಿದೆ, PGCET ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದು ತುಂಬ ಡಿಲೇ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ನಿಮಗೆ ಯಾವುದೇ ಥರದ ಡಿಲೇ ಆದರೆ ಆಗೋದಿಲ್ಲ, ಓಕೆನಾ. ಈ ಒಂದು PGCET 2025 ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಮಂತಲ್ಲಿ ಆದರೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಆಪ್ಷನ್ ಎಂಟ್ರಿ ಏನು ಸ್ಟಾರ್ಟ್ ಆಗುತ್ತೆ, ಆ ಒಂದು ಆಪ್ಷನ್ ಎಂಟ್ರಿಯನ್ನು ನಾವು ಮೊಬೈಲಲ್ಲೇ ಮಾಡ್ಬೋದಾ, ಇಲ್ಲ ಅಂತಂದರೆ ನಮ್ಮ ಹತ್ರ ಲ್ಯಾಪ್ಟಾಪೇ ಇರಬೇಕಾ, ನಾವು ಸೈಬರ್ಸ್ಗೆ ಹೋಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾ ಅಂತ ನೀವು ಸ್ಟೂಡೆಂಟ್ಸ್ ಕೇಳೋದಾದರೆ ಖಂಡಿತವಾಗ್ಲೂ ನೋಡಿ, ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಮೊಬೈಲಲ್ಲೇ ಮಾಡ್ಬೋದು ಆರಾಮಾಗಿ. ನೀವೇನು ಲ್ಯಾಪ್ಟಾಪಲ್ಲೇ ಮಾಡಬೇಕು ಅಥವಾ ಬೇರೆ ಸೈಬರ್ಸ್ಗೆ ಹೋಗಿ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಬಟ್ ಏನು ಅಂತ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮಗೆ ತುಂಬ ಈಸಿ ಆಗಬೇಕು, ಅಲ್ಲಿ ನೀಟಾಗಿ ಎಲ್ಲನೂ ಸಹ ಕಾಣಿಸ್ಬೇಕು ಅಂತ ಅಂದರೆ ಲ್ಯಾಪ್ಟಾಪ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಯಾವುದೇ ಥರದ ಮಿಸ್ಟೇಕ್ಸ್ ಆದರೆ ಮಾಡೋದಿಲ್ಲ. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಸಹ ನೀವು ಲ್ಯಾಪ್ಟಾಪ್ಸಲ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮೊಬೈಲಲ್ಲಿ ಏನು ಅಂತಂದರೆ ನೀವು ಡೆಸ್ಕ್ಟಾಪ್ ಸೈಟ್ಗೆ ಹಾಕಿದ್ರೂ ಸಹ ಒಂದಿಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೀರಾ. ಮೊಬೈಲಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ವಾ, ನಾನು ಪ್ರಯತ್ನ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ, ಮಾಡ್ಕೋಬೋದು. ಬಟ್ ಲ್ಯಾಪ್ಟಾಪು ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು, ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಈಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದ ಆದಮೇಲೆ ನಾನು MCA ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ ಸ್ಟೂಡೆಂಟ್ಗೆ, MCA ಮಾಡಬೇಕು ಅಂತ ಅನ್ಕೋತಿದ್ದೀನಿ, ನಾನು ಎಷ್ಟು ಕಾಲೇಜಸನ್ನು ನನ್ನ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಅಂತ ಅಂದರೆ ನೋಡಿ, ಅಲ್ಲಿ ನೀವು ಒಂದು MCA ಕೋರ್ಸ್ ಇರುತ್ತಲ್ವ, ನೀವು ಆಪ್ಷನ್ ಎಂಟ್ರಿ ಲಿಂಕು ಒನ್ಸ್ ಸ್ಟಾರ್ಟ್ ಆಗಿದ್ದಾದಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಅಲ್ಲಿ MCA ಅಂಡರಲ್ಲಿ ಬರುವಂಥ ಎಲ್ಲ ಕಾಲೇಜಸ್ಸು, ಈಗ ಬೆಂಗಳೂರು ಅಂತಲೇ ಅಲ್ಲ, ಎಲ್ಲ ಲೊಕೇಶನಲ್ಲಿ ಇರುವಂಥ ಕಾಲೇಜಸ್ಸು, ಕರ್ನಾಟಕ ಈಗ ಕೌನ್ಸ್ಲಿಂಗಲ್ಲಿ ಏನೆಲ್ಲ ಪಾರ್ಟಿಸಿಪೇಟ್ ಇರ್ತವೆ ಕಾಲೇಜಸ್ಸು, ಆ ಒಂದು ಎಲ್ಲ ಕಾಲೇಜಸ್ಸು ಶೋ ಆಗ್ತಿರ್ತವೆ. ನಿಮಗೆ ಎಷ್ಟು ಕಾಲೇಜಸ್ ಬೇಕೋ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಯಾವುದೇ ಥರದ ಲಿಮಿಟ್ ಆದರೆ ಇಲ್ಲ. ಸೊ ನೀವು ಬಂದುಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಏನಿದೆ, ಆ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಎಷ್ಟು ಕಾಲೇಜಸನ್ನು ಬೇಕೋ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಆ್ಯಂಡ್ ಇನ್ನೂ ಸಹ ರೂಲ್ಸ್ ಇರುತ್ತೆ. ಏನು ರೂಲ್ಸ್ ಅಂತಂದರೆ ಕೇವಲ ಫಸ್ಟ್ ರೌಂಡಲ್ಲಿ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು, ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸ್ಟೂಡೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ, ಏನು ರೆಫರ್ ಮಾಡ್ತೀನಿ ಅಂತ ಅಂದರೆ, ಯಾವಾಗ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೋ, ನೀವು ಯಾವಾಗ ಕಾಲೇಜಸನ್ನು ಆ್ಯಡ್ ಮಾಡ್ತೀರೋ ಆವಾಗಲೇ ಆದಷ್ಟು ಹೆಚ್ಚಿನ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿದಾಗ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಸೀಟ್ ಅಲಾಟ್ಮೆಂಟಿಗೆ ಬೇಕಿದ್ರೆ ಸೀಟ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಅವಾಗ ಮತ್ತೆ ಎಲ್ಲ ಕಾಲೇಜಸ್ಸು ಸೆಕೆಂಡ್ ರೌಂಡ್ಗೆ ಅದೇ ಕಾಲೇಜಸ್ಸು ಇರ್ತವೆ. ಆ್ಯಂಡ್ ಇಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೇ ಇಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಆ ಎಲ್ಲ ಕಾಲೇಜಸ್ಸು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇರ್ತವೆ, ಅವಾಗ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಕಾಲೇಜಸನ್ನು ಜಾಸ್ತಿನೇ ಆದರೆ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇನ್ನೂ ಕೌನ್ಸ್ಲಿಂಗ್ ರಿಲೇಟೆಡ್ ಬೇರೆ ಯಾವುದರ ರಿಲೇಟೆಡ್ ಅಪ್ಡೇಟ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.